ಇವತ್ತು ಮಂಜಿಸ್ಟಾ ಕೊಕೊನೆಟ್ಟಲ್ಲಿ ನಾವು ಸೆಫ್ರಾನ್ ಇನ್ಫ್ಯೂಸ್ ಮಾಡಿರೋದು ಮುಲೇತಿಯಿಂದ ಕೋಲ್ಡ್ ಪ್ರೊಸೆಸಲ್ಲಿ ನಾನು ಸೋಪ್ ಮಾಡಿದ್ದೀನಿ. ಅದು ಹೇಗೆ ಬಂದಿದೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. 3 ಲೇಯರು, ಫಸ್ಟು ಮಂಜಿಸ್ಟಾ, ಆಮೇಲೆ ಮಿಲ್ಕಿಂದ ಸೆಫ್ರಾನ್ ಹಾಕಿರೋದು, ಆಮೇಲೆ ಮುಲೇತಿ. ಇದು ಯಾಕೆ ಅಂದರೆ ಒಬ್ಬರು ಕಸ್ಟಮರು ನನಗೆ 50 ಪೀಸ್ ಆರ್ಡ್ರ್ ಕೊಟ್ಟಿರೋದು ಕಸ್ಟಮೈಸೇಷನ್ನು, ಲೈಕ್ ಅವ್ರಿಗೋಸ್ಕರ. ಸೊ ಹಾಗಾಗಿ ಇದೇ ಥರ ಮಾಡಿ ಅಂತ ಹೇಳಿದರು. ಫಸ್ಟ್ ಲೇಯರು ಮಂಜಿಸ್ಟಾ, ಸೆಕೆಂಡು ಕೇಸರಿ ಇನ್ಫ್ಯೂಸ್ಡ್ ಮಿಲ್ಕು, ಲಾಸ್ಟ್ ಲೇಯರು ಮುಲೇತಿ. ಇದು ಕೋಲ್ಡ್ ಪ್ರೊಸೆಸಲ್ಲಿ ಮಾಡಿರೋದ್ರಿಂದ ಇಮಿಡಿಯೇಟ್ ಯೂಸ್ ಮಾಡೋಂಗಿರಲ್ಲ, ನೀವು 45 ಡೇಸ್ ಕ್ಯೂರಿಂಗಿಗೆ ಇಟ್ಟು ಯೂಸ್ ಮಾಡಬೇಕು. ಬಟ್ ಹೇಗಿರುತ್ತೆ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ನೀವೇ ಮಾಡ್ಕೊಳ್ಬೇಕು, ಇದ್ರ ಫುಲ್ಲು ಡೀಟೇಲ್ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಪವಿತ್ರ ಕ್ರಿಯೇಷನ್ ಸೋಪ್ ಮೇಕಿಂಗ್ ಅಂತ. ಸೊ ನೀವು ಅದರಲ್ಲಿ ನೋಡ್ಬೋದು. ಅದರಲ್ಲಿ ಕೋಲ್ಡ್ ಪ್ರೊಸೆಸಲ್ಲಿ ಮಾಡೋದು ಹೇಗೆ, ಮಿಲ್ಟನ್ ಪೋರಲ್ಲಿ ಮಾಡೋದು ಹೇಗೆ ಅನ್ನೋದು ಕೊಟ್ಟಿದ್ದೀನಿ. ಡಿಫ್ರೆನ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆನೇ ಹೇಳಿದ್ದೀನಿ. ಒಂದ್ಸತಿ ವಿಸಿಟ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಾನು 3 kgs ಮಾಡಿದ್ದೆ, ಅಂದರೆ 30 ಸೋಪ್ ಆಗಿದೆ. ಇನ್ನು 20 ಸೋಪ್ ರಿಮೈನಿಂಗ್ ಇದೆ, ಮಾಡಬೇಕು. ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಯಾರೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ, ಕಲೆ ಆಗಿರೋರು, ಗ್ಲೋನೆಸ್ ಇರಲ್ಲ, ಡಲ್ ಸ್ಕಿನ್ ಇರುತ್ತೆ, ಅಥವಾ ಬಂಗ್ ಬರ್ತಾ ಇರುತ್ತೆ ಮುಖದ ಮೇಲೆ, ಸಣ್ಣ ಟ್ಯಾನ್ ಆಗಿರುತ್ತೆ, ಇಂಥವರೆಲ್ಲ ಈ ಸೋಪುಗಳನ್ನು ಯೂಸ್ ಮಾಡಿದಾಗ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ. ಇದೆಲ್ಲ ಪ್ರಾಬ್ಲಮ್ನ ಈ ಸೋಪು ಸಾಲ್ವ್ ಮಾಡುತ್ತೆ. ಏನಂದರೆ ನೀವು ರೆಗ್ಯುಲರಾಗಿ ಯೂಸ್ ಮಾಡಬೇಕಾಗತ್ತೆ ಈ ಸೋಪನ್ನು. ಮತ್ತು ಇದು ಆಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ, ಬಿಕಾಸ್ ಡ್ರೈ ಮಾಡಲ್ಲ ಸ್ಕಿನ್ನನ್ನು. ಸೊ ಆಗ ನಿಮ್ಮ ಸ್ಕಿನ್ನು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೀವು ಈ ಸೋಪನ್ನು ಮಾಡೋಕ್ಕೆ. ಆಗಿಲ್ಲ ಅಂದರೆ ನನ್ನ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಬಟ್ ಇದು ಅವೈಲಬಲ್ಲು 45 ಡೇಸ್ ಆದಮೇಲೆ. ಈಗ ಇದು ಸೇಲ್ಗಿಲ್ಲ. ಈಗ ನಮ್ಮ ಹತ್ರ ಜಸ್ಟ್ ಮಂಜಿಸ್ಟಾ ಇಂದ ಮಾಡಿರೋ ಅಂಥ ಒಂದು ಸೋಪ್ ಇದೆ, ಅದು ಬೇಕಾದರೆ ಕೋಲ್ಡ್ ಪ್ರೊಸೆಸ್ದು ನಿಮಗೆ ಸಿಗುತ್ತೆ. ಬಟ್ ಇದೇ ಸೋಪ್ ಬೇಕು ಅಂದರೆ ನೀವು ಅಟ್ಲೀಸ್ಟ್ 40 ದಿನನಾದರೂ ಕಾದು ತಗೋಬೇಕು. ತುಂಬ ಚೆನ್ನಾಗಿ ಬಂದಿದೆ. ಸೊ ವಿಡಿಯೋ ನೋಡಿ. ಥ್ಯಾಂಕ್ ಯು.